ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 4 ಕಿಷ್ಕಿಂಧಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸುಗ್ರೀವನಿಗೆ ವಿಶ್ವಾಸವನ್ನು ಹುಟ್ಟಿಸುವ ಸಲುವಾಗಿ ರಾಮನು ಬಿಲ್ಲನ್ನೆತ್ತಿಕೊಂಡನು. ಆ ಭಯಾನಕ ಬಿಲ್ಲಿಗೆ ಬಾಣವನ್ನು ಹೂಡಿ ಹೆದೆಯ ಸದ್ದಿನಿಂದ ದಿಕ್ಕುಗಳನ್ನು ತುಂಬಿಸುತ್ತಾ ಸಾಲ ವೃಕ್ಷಗಳತ್ತ ಬಾಣವನ್ನು ಬಿಟ್ಟನು. ಆ ಬಾಣವು ಒಂದೇ ಸಲ 7 ತಾಲ ವೃಕ್ಷಗಳನ್ನು ಭೇದಿಸಿ ಮುಂದೆ ಹೋಗಿ ಪರ್ವತದ ತಪ್ಪಲನ್ನು ನುಗ್ಗಿ ಮತ್ತೆ ಹಿಂದಿರುಗಿ ಬಂದು ಬತ್ತಳಿಕೆಯನ್ನು ಸೇರಿತು. ಅದನ್ನು ನೋಡಿ ಸುಗ್ರೀವನು ವಿಸ್ಮಯಮುಖನಾದನು. ರಾಮನ ಮುಂದೆ ದಂಡವತ್ ಪ್ರಣಾಮವನ್ನು ಮಾಡಿದನು. ಸುಗ್ರೀವನು ಎದ್ದು ಕೈಮುಗಿದುಕೊಂಡು ರಾಮನಿಗೆಂದನು, ಪ್ರಭುವೇ, ನೀನು ನಿನ್ನ ಬಾಣಗಳಿಂದ ದೇವತೆಗಳನ್ನು ಸೋಲಿಸಬಲ್ಲೆ. ಹಾಗಿರುವಾಗ ವಾಲಿಯು ನಿನಗೆ ಯಾವ ಲೆಕ್ಕ? ಇಂದು ನನ್ನ ದುಃಖ ನಿವಾರಣೆಯಾಯಿತು, ನಿನ್ನ ಮೇಲೆ ಭಕ್ತಿ ಉಂಟಾಯಿತು. ರಾಮ, ಇಂದೇ ಆ ವಾಲಿಯನ್ನು ಸಂಹರಿಸು, ನಿನಗೆ ಕೈಮುಗಿಯುತ್ತೇನೆ. ರಾಮನು ಸುಗ್ರೀವನನ್ನು ಆಲಂಗಿಸಿಕೊಂಡು ಹೇಳಿದನು, ಸುಗ್ರೀವ, ಇಲ್ಲಿಂದ ಬೇಗನೆ ಕಿಷ್ಕಿಂಧೆಗೆ ಹೋಗೋಣ. ನೀನು ಮುಂದೆ ನಡಿ, ಹೋಗಿ ನಿನ್ನಣ್ಣನೆನಿಸಿರುವ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು. ಎಲ್ಲರೂ ಬಹುತ್ವರೆಯಿಂದ ಕಿಷ್ಕಿಂಧೆಗೆ ಹೋದರು. ಸುಗ್ರೀವನನ್ನು ಹೊರತುಪಡಿಸಿ ಎಲ್ಲರೂ ಮರದ ಮರೆಯಲ್ಲಿ ನಿಂತರು. ಸುಗ್ರೀವನು ಅಬ್ಬರಿಸುತ್ತಾ ವಾಲಿಯನ್ನು ಕರೆದನು. ಆಕಾಶವೇ ಒಡೆದು ಹೋಗುವುದೋ ಎಂಬಂತಿತ್ತು ಅವನ ಮಹಾನಾದ. ಆ ಧ್ವನಿಯನ್ನು ಕೇಳಿದ ವಾಲಿಯು ಅಸ್ತಾಚಲದಿಂದ ಸೂರ್ಯನ ಎದ್ದು ಬಂದಂತೆ ಹೊರಗೆ ಬಂದನು. ಅವರಿಬ್ಬರಲ್ಲಿ ತುಮುಲ ಯುದ್ಧ ಪ್ರಾರಂಭವಾಯಿತು. ಆಕಾಶದಲ್ಲಿ ಬುಧ ಅಂಗಾರಕರು ಹೋರಾಡುವಂತಿತ್ತು ಆ ಯುದ್ಧ. ಕ್ರೋಧೋನ್ಮತ್ತರಾದ ಅವರು ಕರತಲಗಳಿಂದ ವಜ್ರದಂತಹ ಮುಷ್ಟಿಗಳಿಂದ ಒಬ್ಬರನ್ನೊಬ್ಬರು ಹೊಡೆದರು. ಬಿಲ್ಲು ಬಾಣಗಳಿಂದ ಸಜ್ಜಾಗಿ ನಿಂತಿದ್ದ ರಾಮನಿಗೆ ಆ ಸೋದರರ ಹೋಲಿಕೆಯಿಂದಾಗಿ ವಾಲಿ ಯಾರು ಸುಗ್ರೀವ ಯಾರು ಎಂಬುದನ್ನು ಗುರುತಿಸಲೇ ಸಾಧ್ಯವಾಗಲಿಲ್ಲ. ಅದರಿಂದಾಗಿ ರಾಮನು ಬಾಣವನ್ನು ಬಿಡದೆ ಸುಮ್ಮನಿರಬೇಕಾಯಿತು. ರಾಮನು ಸ್ಪಂದಿಸದೇ ಇದ್ದುದರಿಂದ ಸುಗ್ರೀವನು ಪೆಟ್ಟು ತಿಂದು ಸೋತು ಋಷ್ಯಮುಖ ಪರ್ವತಕ್ಕೆ ಓಡಿ ಹೋದನು. ಅವನನ್ನು ಅಟ್ಟಿಸಿಕೊಂಡು ವಾಲಿಯೂ ಹಿಂಬಾಲಿಸಿದನು. ಆದರೆ ಶಾಪದ ಭಯದಿಂದ ಋಷ್ಯಮುಖ ಪರ್ವತಕ್ಕೆ ಹೋಗಲಿಲ್ಲ. ಇಂದು ಬದುಕಿಕೊಂಡೆ ಎಂದು ಹೇಳಿ ವಾಲಿಯು ಕಿಷ್ಕಿಂಧೆಗೆ ಹಿಂದಿರುಗಿದನು. ರಾಮ ಲಕ್ಷ್ಮಣ ಹನುಮಂತರೆಲ್ಲರೂ ಋಷ್ಯಮುಖ ಪರ್ವತಕ್ಕೆ ಹೋದರು. ರಾಮ ಲಕ್ಷ್ಮಣರನ್ನು ನೋಡಿ ಸುಗ್ರೀವನು ದೈನ್ಯದಿಂದ ನೆಲವನ್ನು ನೋಡುತ್ತಾ ಹೇಳಿದನು, ನಿನ್ನ ಪೌರುಷವನ್ನೆಲ್ಲ ತೋರಿಸಿ ವಾಲಿಯನ್ನು ಯುದ್ಧಕ್ಕೆ ಕರೆಯಲು ಹೇಳಿ ನೀನು ಮಾಡಿದ್ದೇನು? ಶತ್ರುವಿನಿಂದ ನನಗೆ ಹೊಡೆಸಿದ್ದಷ್ಟೇ. ಆವಾಗಲೇ ನಾನು ವಾಲಿಯನ್ನು ಕೊಲ್ಲಲು ಶಕ್ತನಲ್ಲ ಎಂದು ಹೇಳಬಹುದಿತ್ತಲ್ಲ. ಆಗ ನಾನು ಈ ಸಾಹಸಕ್ಕೆ ಕೈ ಹಾಕುತ್ತಲೇ ಇರಲಿಲ್ಲ. ಅದಕ್ಕೆ ರಾಮನೆಂದನು, ಅಪ್ಪ ಸುಗ್ರೀವ, ಸ್ವಲ್ಪ ಕೇಳು, ನಿನ್ನ ಕೋಪವನ್ನು ಬಿಡು. ನಾನು ಯಾವುದಕ್ಕಾಗಿ ಬಾಣಪ್ರಯೋಗವನ್ನು ಮಾಡಲಿಲ್ಲವೆಂಬುದನ್ನು ಹೇಳುತ್ತೇನೆ. ಅಲಂಕಾರದಲ್ಲಿ, ದೇಹ ಪ್ರಮಾಣದಲ್ಲಿ, ನಡಿಗೆಯಲ್ಲಿ ನೀವಿಬ್ಬರೂ ಒಂದೇ ರೀತಿಯಾಗಿದ್ದೀರಿ. ನಿಮ್ಮ ಸ್ವರದಲ್ಲೂ, ವರ್ಚಸ್ಸಿನಲ್ಲೂ, ನೋಟದಲ್ಲೂ, ಪರಾಕ್ರಮದಲ್ಲೂ, ಮಾತಿನಲ್ಲೂ ಯಾವುದೇ ವ್ಯತ್ಯಾಸವಿಲ್ಲ. ನಿಮ್ಮಿಬ್ಬರ ರೂಪ ಸದೃಶ್ಯ ನನ್ನಲ್ಲಿ ಭ್ರಮೆಯನ್ನುಂಟು ಮಾಡಿತು. ಅದಕ್ಕೆ ಮಾರಕವಾದ ನನ್ನ ಬಾಣವನ್ನು ಬಿಡಲಿಲ್ಲ. ಅಕಸ್ಮಾತ್ ಮೂಲಕ್ಕೆ ಕೇಳಾದರೆ ಏನು ಮಾಡುವುದು? ಅದರಿಂದ ನೀನೇ ಇಲ್ಲವಾದರೆ ನನ್ನ ಅಜ್ಞಾನದಿಂದಲೋ ವಿಚಾರ ದಾರಿದ್ರ್ಯದಿಂದಲೋ ಇಂತಹ ಅನುದ್ದಿಷ್ಟ ಘಟನೆ ನಡೆದರೆ ನನ್ನ ಪೆದ್ದುತನ, ನನ್ನ ಬಾಲಿಶತನ ಲೋಕವಿಖ್ಯಾತವಾಗದೆ? ಅಭಯವನ್ನಿತ್ತವನನ್ನೇ ಕೊಲ್ಲುವುದು ಮಹಾಪಾಪವಷ್ಟೇ. ನಾನು, ಲಕ್ಷ್ಮಣ, ಸೀತೆ ಎಲ್ಲರೂ ನಿನಗೆ ಅಧೀನರಾದವರು. ನೀನು ನಮ್ಮ ರಕ್ಷಕ. ನೀನು ಪುನಃ ಯುದ್ಧ ಮಾಡು. ಆದರೆ ಈ ಸಲ ನೀನು ಗುರುತಿಗಾಗಿ ಏನಾದರೂ ಧರಿಸು. ನೋಡು ಲಕ್ಷ್ಮಣ, ಇಲ್ಲಿ ಜಗಪುಷ್ಪಿ ಅರಳಿ ನಿಂತಿದೆ. ಅದರ ಬಳ್ಳಿಯನ್ನು ಕಿತ್ತು ಸುಗ್ರೀವನ ಕೊರಳಿಗೆ ಮಾಲೆಯಂತೆ ತೊಡಿಸು. ಇದರಿಂದ ನಾನು ಸುಗ್ರೀವನನ್ನು ಗುರುತಿಸಬಲ್ಲೆ. ಸುಗ್ರೀವನು ಗಜಪುಷ್ಪಿಯನ್ನು ಬಳ್ಳಿಯನ್ನು ಮಾಲೆಯಂತೆ ಧರಿಸಿಕೊಂಡು ಯುದ್ಧ ಮಾಡಲು ಕಿಷ್ಕಿಂಧೆಗೆ ಹೋದನು. ಸುಗ್ರೀವನ ಜೊತೆಯಲ್ಲಿ ರಾಮ, ಲಕ್ಷ್ಮಣ, ಹನುಮಂತ, ನೀಲ, ತಾರ ಎಂಬುವರೂ ನಡೆದರು. ದಾರಿಯಲ್ಲಿ ಮರಗಳಿಂದ ನಿಬಿಡವಾದ ಒಂದು ವನವು ಗೋಚರಿಸಿತು. ರಾಮನು ಕುತೂಹಲದಿಂದ ಅದೇನು ಎಂದು ಪ್ರಶ್ನಿಸಿದನು. ಸುಗ್ರೀವನು ಎಂದನು, ರಾಮ, ಇಲ್ಲೊಂದು ಶ್ರಮವನ್ನು ಪರಿಹರಿಸುವ ಆಶ್ರಮವಿದೆ. ಇಲ್ಲಿ ಉದ್ಯಾನವನವೂ, ರುಚಿಕರವಾದ ನೀರು, ಫಲಮೂಲಗಳು ಪುಷ್ಕಳವಾಗಿವೆ. ಇಲ್ಲಿ 7 ಜನರೆಂಬ 7 ಋಷಿಗಳಿದ್ದರು. ಅವರು ನೀರಿನಲ್ಲಿ ತಲೆಕೆಳಗಾಗಿ ತಪಸ್ಸು ಮಾಡುತ್ತಿದ್ದರು. 7 ದಿನಗಳಲ್ಲಿ ಒಮ್ಮೆ ಅವರು ಹೊರಗೆ ಬಂದು ಗಾಳಿಯನ್ನು ಆಹಾರವಾಗಿ ಸೇವಿಸುತ್ತಿದ್ದರು. 100 ವರ್ಷಗಳ ತಪಸ್ಸನ್ನು ಆಚರಿಸಿ ಸಶರೀರವಾಗಿ ಸ್ವರ್ಗಕ್ಕೆ ಹೋದರು.
ಅದರ ಪ್ರಭಾವದಿಂದ ಈ ವನವು ವೃಕ್ಷ ಪ್ರಾಕಾರದಿಂದ ರಕ್ಷಿತವಾಗಿದೆ. ಸುರಾಸುರರು ಈ ಆಶ್ರಮಕ್ಕೆ ದಾಳಿ ಮಾಡಲಾರರು. ಇಲ್ಲಿ ಪಶು ಪಕ್ಷಿಗಳೂ ಪ್ರವೇಶಿಸುವಂತಿಲ್ಲ. ತಿಳಿಯದೆ ಪ್ರವೇಶಿಸಿದರೆ ಹಿಂದೆ ಬರುವುದಿಲ್ಲ. ಇಲ್ಲಿ ಆಭರಣಗಳ ಗೀತ ವಾದ್ಯಗಳ ಧ್ವನಿಯು ಕೇಳಿಸುತ್ತಿರುತ್ತದೆ. ಗಾಳಿಯೂ ದಿವ್ಯ ಗಂಧವನ್ನು ಸೂಸುತ್ತದೆ. ಇಲ್ಲಿ ತ್ರೇತಾಗ್ನಿಗಳು ಉರಿಯುತ್ತಿರುತ್ತವೆ. ಅವುಗಳಿಂದಲೇ ಹೊಗೆಯು ಬರುತ್ತಿರುವುದು. ಧರ್ಮಾತ್ಮ, ಆ ಋಷಿಗಳನ್ನು ನೆನೆದು ವಂದಿಸು. ಲಕ್ಷ್ಮಣ, ನೀನೂ ವಂದಿಸು, ಇದರಿಂದ ಒಳ್ಳೆಯದಾಗುತ್ತದೆ. ಎಲ್ಲರೂ ಆ ಋಷಿಗಳಿಗೆ ನಮಸ್ಕರಿಸಿದರು. ಮತ್ತೆ ಸಂತುಷ್ಟರಾಗಿ ಕಿಷ್ಕಿಂಧೆಗೆ ಹೋದರು. ಎಲ್ಲರೂ ಮರಗಳ ಮರೆಯಲ್ಲಿ ನಿಂತರು. ಸುಗ್ರೀವನು ಭೀಕರವಾಗಿ ಗರ್ಜಿಸಿದನು. ವಾಲಿಯನ್ನು ಯುದ್ಧಕ್ಕೆ ಕರೆದನು. ಅವನು ರಾಮನಿಗೆಂದನು, ರಾಮ, ವಾಲಿಯನ್ನು ವಧಿಸುವುದಕ್ಕಾಗಿ ನೀನು ಮಾಡಿದ ಪ್ರತಿಜ್ಞೆಯನ್ನು ಸತ್ಯವಾಗಿಸು. ರಾಮನು ಸುಗ್ರೀವನಿಗೆ ನಿಶ್ಚಿಂತೆಯಿಂದ ಯುದ್ಧ ಮಾಡಲು ಹೇಳಿ ಅವನಲ್ಲಿ ಧೈರ್ಯವನ್ನು ತುಂಬಿದನು. ಸುಗ್ರೀವ, ಇಂದು ವಾಲಿಯು ನನ್ನ ದೃಷ್ಟಿಗೆ ಬಿದ್ದು ಬದುಕಿ ಉಳಿದರೆ ನನ್ನ ಮೇಲೆ ದೋಷವನ್ನು ಆರೋಪಿಸು ಮತ್ತು ನಿಂದಿಸು. ಇಂದು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಯೇ ತೀರುತ್ತೇನೆ. ಭಯವನ್ನು ಬಿಡು. ವಾಲಿಯನ್ನು ಕರೆ. ನಿನ್ನ ಹೊಡೆತವನ್ನು ತಿಂದವನಾದುದರಿಂದ ಬೇಗನೆ ಈಚೆಗೆ ಬರುತ್ತಾನೆ. ಅವನಿಗೆ ಯುದ್ಧವೆಂದರೆ ಪ್ರೀತಿಯಲ್ಲವೇ? ಆದುದರಿಂದ ಶತ್ರುವಿನ ಆಹ್ವಾನವನ್ನು ಅವನು ಸಹಿಸುವುದಿಲ್ಲ. ಅದರಲ್ಲೂ ಹೆಂಗಸರ ಮುಂದೆ ಸುಮ್ಮನಿರಲಾದೀತೆ. ರಾಮನ ಆಶ್ವಾಸನೆಯಿಂದ ಧೈರ್ಯ ತಾಳಿದ ಸುಗ್ರೀವನು ಮತ್ತೆ ಗರ್ಜಿಸಿ ವಾಲಿಯನ್ನು ಯುದ್ಧಕ್ಕೆ ಕರೆದನು. ಆಗ ವಾಲಿಯು ಅಂತಃಪುರದಲ್ಲಿ ಹೆಂಗಸರೊಂದಿಗೆ ಚಕ್ಕಂದವಾಡುತ್ತಿದ್ದನು. ಸುಗ್ರೀವನ ಗರ್ಜನೆಯನ್ನು ಕೇಳಿ ರೋಷಾವಿಷ್ಟನಾದ ಅವನ ಕಣ್ಣುಗಳು ಕೆಂಡಗಳಂತೆ ಉರಿದವು. ಅವನು ದರ್ಪದಿಂದ ಯುದ್ಧಕ್ಕೆ ಹೊರಟನು. ಆಗ ಅವನ ಪ್ರಿಯ ಪತ್ನಿಯಾದ ತಾರೆಯು ಅವನನ್ನು ತಬ್ಬಿಕೊಂಡು ಹೇಳಿದಳು, ವೀರನೇ, ನದಿ ಪ್ರವಾಹದಂತೆ ವೇಗವಾಗಿ ಬಂದ ಕ್ರೋಧವನ್ನು ಸಂಯಮಿಸಿಕೊ. ರಾತ್ರಿ ತೊಟ್ಟ ಹೂಮಾಲೆಯನ್ನು ಬೆಳಗ್ಗೆ ತ್ಯಜಿಸುವಂತೆ ನಿನ್ನ ಸಿಟ್ಟನ್ನು ಬಿಡು. ಬೆಳಗಾಗಲಿ, ಆಗ ಯುದ್ಧಕ್ಕೆ ಹೋಗಬಹುದು. ನಿನಗೆ ಬಹಳ ಶತ್ರುಗಳು ಏನಿಲ್ಲ. ನಿನ್ನ ಪರಾಕ್ರಮವೂ ಕಡಿಮೆಯದಲ್ಲ. ಇದ್ದಕ್ಕಿದ್ದಂತೆ ನೀನು ಈ ರೀತಿ ಯುದ್ಧಕ್ಕೆ ಹೊರಡುವುದು ನನಗಿಷ್ಟವಿಲ್ಲ. ಇದಕ್ಕೆ ಕಾರಣವಿದೆ, ಅದನ್ನು ಹೇಳುತ್ತೇನೆ ಕೇಳು. ನಿನ್ನೆ ಯುದ್ಧಕ್ಕೆ ಬಂದು ನಿನ್ನಿಂದ ಹೊಡೆತ ತಿಂದು ಓಡಿ ಹೋದವನು ಇಂದು ಪುನಃ ಬಂದು ಯುದ್ಧಕ್ಕೆ ಕರೆಯುತ್ತಾನೆಂದರೆ ನನಗೇನೂ ಸಂದೇಹ ಬರುತ್ತಿದೆ. ಅವನ ದರ್ಪದ ಆಹ್ವಾನ, ಅವನ ಗರ್ಜನೆ, ಅವನ ಉತ್ಸಾಹಗಳ ಹಿಂದೆ ಏನೋ ಬಲವಾದ ಕಾರಣವಿದೆ. ಅವನಿಗೆ ಯಾರದೋ ಸಹಾಯವಿದೆ. ಆ ಸಹಾಯಕನು ಸಾಮಾನ್ಯನಿರಲಾರನು. ಅದಕ್ಕೆ ಎಷ್ಟು ಗರ್ಜನೆ. ಸುಗ್ರೀವನು ಸ್ವಭಾವತಃ ಬುದ್ಧಿವಂತ, ನಿಪುಣ, ಪರೀಕ್ಷೆಯನ್ನು ಮಾಡದೆ ಯಾರ ಸ್ನೇಹವನ್ನು ಮಾಡುವವನಲ್ಲ. ಅಂಗದನು ನನಗೆ ಸ್ವಲ್ಪ ಸಮಯದ ಹಿಂದೆಯೇ ಒಂದು ಸುದ್ದಿಯನ್ನು ಹೇಳಿದ್ದಾನೆ. ಅಂಗದನು ಕಾಡಿನಲ್ಲಿ ಹೀಗೆ ಸುತ್ತಾಡುತ್ತಿದ್ದಾಗ ನಮ್ಮ ಚಾರರು ಅವನಿಗೊಂದು ಸಂಗತಿಯನ್ನು ಹೇಳಿದ್ದಾರಂತೆ. ಅಯೋಧ್ಯಾಪತಿಯ ಮಕ್ಕಳಾದ ರಾಮಲಕ್ಷ್ಮಣರು ಕಾಡಿಗೆ ಬಂದಿದ್ದಾರಂತೆ. ಅವರು ಮಹಾಶೂರರು, ಯುದ್ಧದಲ್ಲಿ ಅಜೇಯರು. ರಾಮ ಸುಗ್ರೀವನ ಸಹಾಯಕ್ಕೆ ನಿಂತಿದ್ದಾನಂತೆ. ರಾಮನು ಶತ್ರು ವಿಧ್ವಂಸಕನು, ಯುಗಾಂತಾಗ್ನಿ ಅಂಥವನು. ಸಾಧುಗಳಿಗೆ ಕಲ್ಪವೃಕ್ಷ, ಕಷ್ಟದಲ್ಲಿರುವವರಿಗೆ ದಿಕ್ಕು, ದುಃಖಿಗಳಿಗೆ ಆಶ್ರಯ, ಯಶಸ್ಸಿಗೆ ಏಕಮಾತ್ರ ಭಾಜನ, ಜ್ಞಾನ ವಿಜ್ಞಾನ ಸಂಪತ್ತನ್ನು ಪಿತೃವಾಕ್ಯ ಪರಿಪಾಲಕ. ಧಾತುಗಳಿಗೆ ಪರ್ವತಗಳು ಹೇಗೆ ಆಕಾರವೋ ಹಾಗೆ ಇವನು ಗುಣಗಳಿಗೆ ಆಕಾರ. ಆದುದರಿಂದ ಅವನ ಜೊತೆಗೆ ನಿನಗೆ ವಿರೋಧ ಯುಕ್ತವಲ್ಲ, ಸಾಧ್ಯವೂ ಇಲ್ಲ. ಅವನು ದುರ್ಜಯನು, ಅಮೇಯನು. ಈ ಮಾತನ್ನು ನಿನ್ನ ಮತ್ತು ನನ್ನ ಒಳ್ಳೆಯದಕ್ಕೆ ಹೇಳುತ್ತಿದ್ದೇನೆ, ಬೇರೇನೂ ಉದ್ದೇಶದಿಂದ ಅಲ್ಲ. ನನ್ನ ಮಾತನ್ನು ಕೇಳು. ಸುಗ್ರೀವನನ್ನು ಸ್ವೀಕರಿಸು. ಅವನಿಗೆ ಬೇಗನೆ ಯುವರಾಜ ಪಟ್ಟವನ್ನು ಕಟ್ಟು. ತಮ್ಮನೊಡನೆ ವೈರವನ್ನು ಸಾಧಿಸಬೇಡ. ಆ ರಾಮನ ಸೌಹಾರ್ದವನ್ನು ಸಂಪಾದಿಸು. ನಿನ್ನೀ ತಮ್ಮನನ್ನು ಪ್ರೀತಿಯಿಂದ ಲಾಲಿಸು. ಅವನು ದೂರದಲ್ಲಿದ್ದರೂ ಹತ್ತಿರದಲ್ಲೇ ಇದ್ದರೂ ನಿನ್ನ ಬಂಧು ತಾನೇ. ಅವನಂತಹ ಬಂಧುವು ನಿನಗೆ ಭೂಮಿಯ ಮೇಲೆ ಯಾರೂ ಇಲ್ಲ. ದಾನ ಮಾನಗಳಿಂದ ಅವನನ್ನು ಸತ್ಕರಿಸು. ಈ ವೈರವನ್ನು ಬಿಟ್ಟು ಬಿಡು. ಅವನು ನಿನ್ನ ಪಕ್ಕದಲ್ಲೇ ಇರಲಿ. ಅವನೊಡನೆ ಪ್ರೀತಿಯಿಂದ ಇರುವುದರ ಹೊರತು ನಿನಗೆ ಬೇರೆ ದಾರಿ ಇಲ್ಲ. ನನಗೇನಾದರೂ ಪ್ರಿಯವಾದದ್ದನ್ನು ಮಾಡಬೇಕೆಂದಿದ್ದರೆ, ನನ್ನ ಹಿತವನ್ನು ಬಯಸುವುದೇ ಆದರೆ ನನ್ನ ಪ್ರಾರ್ಥನೆಯನ್ನು ಮನ್ನಿಸು. ಹೇಳಿದ ಪಥ್ಯವಾದ ಮಾತನ್ನು ಕೇಳು, ಸಿಟ್ಟುಗೊಳ್ಳಬೇಡ. ರಾಮನೊಡನೆ ಯುದ್ಧ ಮಾಡುವ ಸಾಮರ್ಥ್ಯ ನಿನಗಿಲ್ಲ. ಆದರೆ ತಾರೆಯ ಹಿತವಚನ ವಾಲಿಗೆ ಹಿಡಿಸಲಿಲ್ಲ. ವಿನಾಶಕಾಲ ಬಂದವನಿಗೆ ಹಿತವಚನ ಹಿತವೆನಿಸುವುದಿಲ್ಲ. ತಾರೆಯ ಮಾತುಗಳನ್ನು ಕೇಳಿ ವಾಲಿಯು ಅಸಮಾಧಾನಗೊಂಡನು. ಅವನೆಂದನು, ತಮ್ಮನ ದರ್ಪದ ಗರ್ಜನೆಯನ್ನು ನಾನೇಕೆ ಸಹಿಸಿಕೊಳ್ಳಬೇಕು? ಯುದ್ಧದಲ್ಲಿ ಹಿಮ್ಮೆಟ್ಟದ ಶೂರರಿಗೆ ಇಂತಹ ಅವಮಾನ ಮರಣಕ್ಕಿಂತಲೂ ಹೆಚ್ಚು ದುಃಖದಾಯಕ. ಯುದ್ಧ ಬೇಕೆಂದು ಬಂದವನನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ರಾಮನ ಬಗ್ಗೆ ಚಿಂತೆಯನ್ನು ಬಿಡು. ಅವನು ಧರ್ಮಜ್ಞನು, ಕೃತಜ್ಞನು. ಅವನು ಇಂತಹ ಪಾಪಕೃತ್ಯಕ್ಕೆ ಕೈ ಹಾಕುವವನಲ್ಲ. ಇನ್ನು ನೀನು ಇತರ ಸ್ತ್ರೀಯರೊಡನೆ ಒಳಗೆ ಹೋಗು. ಇನ್ನು ನನ್ನನ್ನು ಹಿಂಬಾಲಿಸಬೇಡ. ನೀನು ನನ್ನ ಬಗ್ಗೆ ಸೌಹಾರ್ದವನ್ನು ತೋರಿಸಿದೆಯಲ್ಲ, ಅಷ್ಟೇ ಸಾಕು. ನಾನು ಸುಗ್ರೀವನೊಡನೆ ಯುದ್ಧ ಮಾಡಿಯೇ ಮಾಡುತ್ತೇನೆ. ನೀನೇನು ಭಯಪಡಬೇಡ. ಅವನ ದರ್ಪವನ್ನು ಮುರಿಯುತ್ತೇನೆ ಹೊರತು ಅವನನ್ನು ಸಾಯಿಸುವುದಿಲ್ಲ.
ಮರ ಮುಷ್ಟಿಗಳ ಹೊಡೆತ ತಿಂದು ಅವನು ಓಡಿ ಹೋಗುತ್ತಾನೆ. ನನ್ನ ಏಟುಗಳನ್ನು ಅವನು ತಾಳಲಾರ. ನೀನು ನನ್ನಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸಿದೆ, ಸಂತೋಷ. ಇನ್ನು ನೀನು ಇಲ್ಲಿಂದ ಹೊರಡು. ನನ್ನ ಪ್ರಾಣದ ಮೇಲಾಣೆ, ಈ ಮೂರ್ಖ ತಮ್ಮನನ್ನು ಸೋಲಿಸಿಯೇ ಬರುತ್ತೇನೆ. ಆಗ ತಾರೆಯು ಕಂಬನಿಗಿರೆದಳು. ವಾಲಿಯನ್ನು ಆಲಂಗಿಸಿಕೊಂಡಳು. ಅವನಿಗೆ ಪ್ರದಕ್ಷಿಣೆ ಹಾಕಿದಳು. ಆನಂತರ ಮಂತ್ರಪೂರ್ವಕ ಸ್ವಸ್ತಿಯನವನ್ನು ಹೇಳಿದಳು. ಬಳಿಕ ಅಂತಃಪುರದ ಸ್ತ್ರೀಯರೊಡನೆ ದುಃಖಿಸುತ್ತಾ ಅಂತಃಪುರಕ್ಕೆ ಹೋದಳು. ಅವಳು ಹೋದೊಡನೆ ವಾಲಿಯು ಸರ್ಪದಂತೆ ಬುಸುಗುಟ್ಟುತ್ತಾ ನಗರದ ಹೊರಗೆ ನಡೆದನು. ಸುತ್ತಲೂ ದೃಷ್ಟಿ ಹಾಯಿಸಿದನು. ಶತ್ರುವು ಎಲ್ಲಿದ್ದಾನೆಂದು ನೋಡಿದನು. ದಟ್ಟಿ ಬಿಗಿದುಕೊಂಡು ಯುದ್ಧಕ್ಕೆ ಸನ್ನದ್ಧನಾದ ಸುಗ್ರೀವನು ಅವನಿಗೆ ಕಾಣಿಸಿದನು. ವಾಲಿಯು ದಟ್ಟಿ ಬಿಗಿದು ಯುದ್ಧಕ್ಕಾಗಿ ಮುನ್ನುಗ್ಗಿದನು. ಬಿಗಿದ ಮುಷ್ಟಿಯೊಂದಿಗೆ ಬರುತ್ತಿದ್ದ ವಾಲಿಯ ಕಡೆಗೆ ಸುಗ್ರೀವನೂ ಮುನ್ನುಗ್ಗಿದನು. ಸುಗ್ರೀವನಿಗೆ ವಾಲಿ ಎಂದನು, ನೋಡಿಲ್ಲಿ ಮೂರ್ಖ, ನನ್ನ ಮುಷ್ಟಿಯ ಆಘಾತದಿಂದ ನೀನು ಪ್ರಾಣವನ್ನೇ ಕಳೆದುಕೊಳ್ಳಲಿರುವೆ. ಅದಕ್ಕೆ ಸುಗ್ರೀವನ ಉತ್ತರ, ಆರಿನ ಮುಷ್ಟಿ ನಿನ್ನ ತಲೆ ಮೇಲೆಯೇ ಬೀಳಲಿ. ಅಷ್ಟರಲ್ಲಿ ವಾಲಿಯು ಮುಷ್ಟಿಯಿಂದ ಸುಗ್ರೀವನಿಗೆ ಪ್ರಹಾರ ಮಾಡಿದನು. ಸುಗ್ರೀವನ ಮೈಯಿಂದ ರಕ್ತ ಚಿಮ್ಮಿತು. ಸುಗ್ರೀವನು ಕ್ರೋಧೋನ್ಮಥನಾಗಿ ಒಂದು ಸಾಲ ವೃಕ್ಷವನ್ನು ಕಿತ್ತು ಅದರಿಂದ ವಾಲಿಗೆ ಹೊಡೆದನು. ಅದರಿಂದ ವಾಲಿಯು ತತ್ತರಿಸಿ ಹೋದನು. ವಾಣಿಜ್ಯ ವಸ್ತುಗಳು ತುಂಬಿದ ನೌಕೆಯು ಸಮುದ್ರದಲ್ಲಿ ಹೊಯ್ದಾಡುವಂತೆ ವಾಲಿಯು ಅತ್ತಿತ್ತ ವಾಲಿದನು. ಮತ್ತು ಗರುಡ ವೇಗದ ಮಹಾವೀರರು ಭೀಕರವಾಗಿ ಯುದ್ಧ ಮಾಡಿದರು. ಪರಸ್ಪರ ದೌರ್ಬಲ್ಯಗಳನ್ನು ಲೆಕ್ಕ ಹಾಕುತ್ತಾ ಹೊಡೆದಾಡಿಕೊಂಡರು. ಕ್ರಮೇಣ ವಾಲಿಯ ಕೈ ಮೇಲಾಗತೊಡಗಿತು. ಸುಗ್ರೀವನ ಶಕ್ತಿ ಕ್ಷೀಣಿಸತೊಡಗಿತು. ಅವನು ಆಗಾಗ ರಾಮನ ಕಡೆಗೆ ನೋಡಲಾರಂಭಿಸಿದನು. ಆಗ ದೈನ್ಯದಿಂದ ನೋಡುತ್ತಿದ್ದ ಸುಗ್ರೀವನನ್ನು ವೀಕ್ಷಿಸಿ ರಾಮನು ಬಿಲ್ಲಿಗೆ ಬಾಣವನ್ನು ಹೂಡಿದನು. ಅವನ ಹೆದೆಯ ಭಯಂಕರ ಘೋಷಕ್ಕೆ ಹೆದರಿ ಹಕ್ಕಿಗಳು ಅತ್ತಿತ್ತ ಹಾರಿ ಹೋದವು. ಕಾಡಿನ ಪ್ರಾಣಿಗಳು ದಿಕ್ಕಾಪಾಲಾಗಿ ಓಡಿದವು. ರಾಮನ ಬಿಲ್ಲಿನಿಂದ ಹೊರಟ ಬಾಣವು ನೇರವಾಗಿ ಹೋಗಿ ವಾಲಿಯ ಎದೆಗೆ ನಾಟಿತು. ವಾಲಿಯು ನೆಲಕ್ಕೊರಗಿದನು. ಅವನು ಪ್ರಜ್ಞಾಹೀನನಾದನು. ಇಂದ್ರಧ್ವಜದಂತೆ ವಾಲಿಯು ನೆಲದ ಮೇಲೆ ನಿಶ್ಚೇಷ್ಟನಾಗಿ ಬಿದ್ದು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.